ಎಸ್ ಗುರುಜಿ, ಮಾತನಾಡ್ತಾ ಇದ್ವಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಬೇಕು? ಯಾಕಂದರೆ ನಾವು ಟ್ರೆಂಡಿಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇದ್ದೀವಿ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪೂಜೆಯಲ್ಲಿ, ನಮ್ಮ ಹಬ್ಬದಲ್ಲಿ ಚೇಂಜ್ ಆಗ್ತಾ ಇದ್ದೀವಿ. ಇವತ್ತು ಟ್ರೆಂಡ್ ಹೇಗಿರುತ್ತೋ ಹಾಗೆ ನಾವು ಚೇಂಜ್ ಆಗ್ತಾ ಬರ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ. ಪಕ್ಕದ ಮನೆಯವರು ಏನೋ ಮಾಡಿದ್ರು, ನಾನು ಇನ್ನೊಂದು ಆಡಂಬರದಲ್ಲಿ ಮಾಡ್ತೀನಿ. ಪಕ್ಕದ ಮನೆಯವರು ಕಿರೀಟ ಹಾಕಿದ್ರೆ ನಾನು ಮತ್ತೊಂದು ದೊಡ್ಡ ಕಿರೀಟ ಹಾಕ್ತೀನಿ. ಈ ಥರದಲ್ಲಿ ಇದೆ. ಸೊ ವರಮಹಾಲಕ್ಷ್ಮಿ ವ್ರತನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಅಲಂಕಾರ ಮಾಡಬೇಕು, ಯಾವ ಹೂವು, ಯಾವ ಹಣ್ಣು, ಯಾವುದು ನೈವೇದ್ಯಕ್ಕೆ ಇಡಬೇಕು? ಅದು ತುಂಬ ಒಳ್ಳೆಯ ಪ್ರಶ್ನೆ, ಆದರೆ ಸುದೀರ್ಘವಾಗಿರುವಂಥ ಉತ್ತರ ಇದೆ ಇದಕ್ಕೆ. ಮೊದಲನೇದಾಗಿ ಟ್ರೆಂಡ್ ಬದಲಾಗ್ತಾ ಇದೆ. ಬೇರೆಯವ್ರು ಏನೋ ಮಾಡ್ತಾರೆ ಅಂತ ನಾನು ಏನು ಮಾಡ್ಬೋದು ನೋಡಿ. ತೋರ್ಪಡಿಕೆಗೆ ಲಕ್ಷ್ಮಿ ಖಂಡಿತ ಬರಲ್ಲ. ಫಸ್ಟು ಮೊದಲನೇದಾಗಿ ಪಕ್ಕದ ಮನೆಯವ್ರು ಯಾರೋ ಏನೋ ಮಾಡ್ತಾರೆ ಅನ್ನೋದನ್ನು ಇಟ್ಕೊಂಡು ನಾನು ಮಾಡೋದಕ್ಕೆ ಹೋದೆ ಅಂತಾದರೆ ಅದು ನನಗೇ ಬಾಧಕ ಆಗ್ಬೋದು, ಮಾರಕ ಆಗ್ಬೋದು. ನನಗೆ ಸೂಕ್ತ ಅದು ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಸಂತೋಷದಲ್ಲಿ ಭಕ್ತಿಯಿಂದ ಏನೇ ಒಂದು ಹೊಸದಾಗಿರುವಂಥದ್ದನ್ನು ಆ್ಯಡ್ ಮಾಡೋದಕ್ಕೆ ಹೋಗ್ಬೋದು, ಆದರೆ ಶಾಸ್ತ್ರದ ಮರ್ಯಾದೆಯನ್ನು ಮೀರಬಾರ್ದು. ಈಗ ನಾನೊಂದು ವಿಚಾರ ಹೇಳ್ತೀನಿ. ಅಂದರೆ ಈಗ ಕಳಶವನ್ನು ಇಡೋ ಜಾಗದಲ್ಲಿ ಬೊಂಬೆಗಳನ್ನು ಇಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಶಾಸ್ತ್ರ ಒಪ್ಪಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದೆ. ಕಳಶದ ಕೆಳಗಡೆ ಅಕ್ಕಿಯನ್ನು ಹಾಕಬೇಕು, ಕಳಶದ ಚೊಂಬನ್ನು ಇಡಬೇಕು, ಅದರಲ್ಲಿ ದಾರವನ್ನು ಸುತ್ತಿರಬೇಕು, ಅದರೊಳಗಡೆ ನೀರನ್ನೇ ಹಾಕಬೇಕು ಅಂತ. ದುಡ್ಡಿದೆ ಅಂತ ಹೇಳ್ಬಿಟ್ಟು ನೀರಿನ ಜಾಗಕ್ಕೆ ಬಂಗಾರ ಹಾಕ್ಬಿಟ್ಟು ಕಳಶದಲ್ಲಿ ತುಂಬಿಸಿಟ್ರೆ ಲಕ್ಷ್ಮಿ ಬರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸಂತೋಷವಾಗಿ, ವೈವಿಧ್ಯವಾಗಿ, ಚೆನ್ನಾಗಿರುವಂತಹ ಅಡುಗೆ ತಿಂಡಿಯನ್ನು ಮಾಡಿ ದೇವರಿಗೆ ನೈವೇದ್ಯ, ಭಕ್ತಿ, ಅಲಂಕಾರ ಇದೆಲ್ಲವನ್ನು ಮಾಡೋಣ. ಆದರೆ ಶಾಸ್ತ್ರದ ಪರಿಮಿತಿಯನ್ನು ಮೀರಬಾರ್ದು. ಇದನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಪೂಜೆ ಮಾಡ್ತಿರೋಂಥದ್ದೇ ಶಾಸ್ತ್ರ ಹೇಳಿದೆ ಅಂತ. ಆ ಶಾಸ್ತ್ರ ಹೇಳಿದೆ ಅನ್ನುವಂತಹ ಕಾರಣನ ನಾವು ಇಟ್ಕೊಂಡು ಪ್ರಧಾನವಾಗಿ ಶಾಸ್ತ್ರ ಹೇಗೆ ಹೇಳಿದೆಯೋ ಹಾಗೆ ಮಾಡಬೇಕು. ಅದಕ್ಕೆ ಚ್ಯುತಿ ಬರುವಂಥ ರೀತಿ ಯಾವತ್ತೂ ಮಾಡಬಾರ್ದು. ಅದು ಮೊದಲನೇದಾಗಿ ಎಲ್ಲರೂ ಕೂಡ ಮನಗೊಳ್ಳಬೇಕಾಗತ್ತೆ. ಇನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದಕ್ಕೆ ಸ್ವಲ್ಪ ಸಂಪ್ರದಾಯಗಳ ಟಚ್ ಕೂಡ ಇರುತ್ತೆ. ಯಾವ ಥರ ಸಂಪ್ರದಾಯ ಬಂದೆ ಹೇಳ್ತೀನಿ. ಈಗ ಕೆಲವರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂತಹ ಒಂದು ಪದ್ಧತಿ ಇಲ್ಲ. ಆದರೂ ಕೂಡ ಆ ದಿನ ವ್ಯರ್ಥವಾಗಿ ಕಳಿಬಾರ್ದು. ಯಾಕಂದರೆ ವಿಶೇಷವಾಗಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಇರುವಂಥ ದಿನ. ಹಾಗಾಗಿ ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಒಂದು ಆವಿರ್ಭಾವ, ಅಂದರೆ ಲಕ್ಷ್ಮೀ ಜನನ ಅನ್ನುವಂತಹ ಒಂದು ರೀತಿಯಲ್ಲಿ ನಮಗೆ ಸಮುದ್ರ ಮಂಥನದಲ್ಲಿ ಬರ್ತಾಳೆ ಲಕ್ಷ್ಮಿ ಅಂತ ಹೇಳಿದ್ರು ಕೂಡ ಶ್ರಾವಣ ಮಾಸದಲ್ಲಿ ಅವಳನ್ನು ಆರಾಧನೆಯನ್ನು ಮಾಡುವಂತಹ ಪದ್ಧತಿ ಹೇಳಿದ್ದಾರೆ. ಬರೀ ಲಕ್ಷ್ಮಿಯನ್ನು ಮಾತ್ರ ಆರಾಧನೆ ಮಾಡಲ್ಲ, ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ಶ್ರಾವಣ ಶನಿವಾರ ವಿಷ್ಣುವನ್ನು, ಶ್ರಾವಣ ಶುಕ್ರವಾರ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಹೀಗಿರಬೇಕಾದ್ರೆ ಎಷ್ಟೋ ಜನ ವರಮಹಾಲಕ್ಷ್ಮಿ ವ್ರತ ಅವ್ರ ಮನೆಯಲ್ಲಿ ಇರಲ್ಲ. ಹೊಸದಾಗಿ ಪೂಜೆ ಮಾಡ್ಬೋದಾ, ಶುರು ಮಾಡ್ಬೋದಾ ಅನ್ನೋ ವಿಚಾರ ಪಕ್ಕಕ್ಕಿಟ್ಟು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇಲ್ಲದೆ ಇರೋರು ಎಷ್ಟೋ ಜನ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡ್ತಾರೆ. ಖಂಡಿತ ಮಾಡ್ಬೋದು, ತಪ್ಪಿಲ್ಲ. ಆದರೆ ಕಳಶವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಇರೋರು ಖಂಡಿತ ತಿಳ್ಕೊಳ್ಳಿ, ಕಳಶದ ಕೆಳಗಡೆ ರಂಗೋಲಿಯನ್ನು ಹಾಕಬೇಕು. ಪದ್ಮವನ್ನು ಇಟ್ಟು ಅದರಲ್ಲೂ ವಿಶೇಷವಾಗಿ ಗೋಮಯದಿಂದ ಸಾರಿಸಿರಬೇಕು ಅಂತ. ಇವತ್ತು ಕಷ್ಟ. ಸಗಣಿಯಲ್ಲಿ ಸಾರಿಸಿರುವಂತಹ ನೆಲದ ಮೇಲೆ ರಂಗೋಲಿಗಳನ್ನು ಹಾಕಿ, ರಂಗೋಲಿಯಲ್ಲಿ ಅರಿಶಿನ ಕುಂಕುಮವನ್ನು ಇಡಬೇಕು. ಬರೀ ರಂಗೋಲಿ, ಬಿಳಿ ರಂಗೋಲಿ ಮಾತ್ರ ಇಡಲ್ಲ, ಕೆಮ್ಮಣ್ಣನ್ನು ಕೂಡ ಹಾಕಬೇಕು. ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪದ್ಮ, ಅಷ್ಟದಳ ಪದ್ಮವನ್ನು ಬರೆದು, ಹೃದಯ ಕಮಲ ಅಂತ ಕೂಡ ಅದಕ್ಕೆ ಕರೀತಾರೆ, ಅದನ್ನು ಬರೆದು ಅದರ ಮೇಲೆ ಒಂದು ಪ್ಲೇಟ್ ಇತ್ಯಾದಿಗಳನ್ನು ಏನಾದರೂ ಇಟ್ಟು ಅಥವಾ ಎಲೆಯನ್ನು ಹಾಸಬೇಕು ಅಂತ ಶಾಸ್ತ್ರೀಯವಾಗಿರುವಂಥದ್ದು. ಎಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯ ರಾಶಿ ಅಥವಾ ಧಾನ್ಯದ ರಾಶಿ ಅಂತ, ಗೋಧಿಯೂ ಆಗ್ಬೋದು, ಅಕ್ಕಿಯೂ ಆಗ್ಬೋದು, ಎಳ್ಳು ಕೂಡ ಆಗ್ಬೋದು. ಆದರೆ ಎಳ್ಳನ್ನು ಯಾರು ಕೂಡ ಈಗ ಉಪಯೋಗ ಮಾಡಲ್ಲ. ಸ್ವಲ್ಪ ಅವರಿಗೆ ಎಳ್ಳು ಅಂತಂದರೆ ಅದು ಶನಿಗೆ ಸಂಬಂಧಪಟ್ಟಿರೋ ಥರದ್ದು ಅಥವಾ ಕೆಟ್ಟದಕ್ಕೆ ಮಾತ್ರ ಉಪಯೋಗ ಮಾಡುವಂಥದ್ದು ಅನ್ನುವಂಥ ಕಲ್ಪನೆ. ಅದನ್ನು ಹೊರಗಡೆ ಇಟ್ಬಿಡೋಣ. ಇಲ್ಲಿನ ಪ್ರಾಂತ್ಯಕ್ಕೆ ಅಕ್ಕಿಯನ್ನು ಹಾಸಿ ಅದರ ಮೇಲೆ ಒಂದು ತಾಮ್ರದಲ್ಲಿ ಮಾಡಿರುವಂತಹ, ಮಣ್ಣಿನಿಂದ ಮಾಡಿರುವಂತಹ ಅಥವಾ ಚಿನ್ನ ಬೆಳ್ಳಿಯಿಂದ ಮಾಡಿರುವಂತಹ ಉತ್ತಮವಾಗಿರುವಂಥ ಲೋಹ. ಮತ್ತು ಇನ್ನು ಸ್ಟೀಲು ಇದಕ್ಕೆ ಬರಲ್ಲ. ಸ್ಟೀಲಲ್ಲಿ ಪೂಜೆ ಮಾಡೋದು ಸರ್ವತಾ ನಮ್ಮಲ್ಲಿ ಇಲ್ಲ. ಸೊ ಸ್ಟೀಲ್ ಬಿಂದಿಗೆಯನ್ನು ಇಡಬಾರ್ದು. ಚಿಕ್ಕದಾದರೂ ಕೂಡ ತಾಮ್ರದ ಬಿಂದಿಗೆಯೇ ಇಡಬೇಕು. ದೇವತಾರ್ಚನೆಗೆ, ದೇವರ ಪೂಜೆಗೆ ಸ್ಟೀಲನ್ನು ನಾವು ಉಪಯೋಗ ಮಾಡೋ ಹಾಗಿಲ್ಲ ಅಂತ ಶಾಸ್ತ್ರ ನಿಷೇಧ ಇದೆ. ಹಾಗನ್ಬಿಟ್ಟು ಶಾಸ್ತ್ರ ಸ್ಟೀಲನ್ನು ಬಿಟ್ಟಿದೆ ಅಂತಲ್ಲ, ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು ಅಂತ ಹೇಳಿದೆ, ಅದು ಬೇರೆ. ಆದರೆ ಪೂಜಾ ಕೈಂಕರ್ಯಗಳಲ್ಲಿ ಸ್ಟೀಲನ್ನು ಉಪಯೋಗ ಮಾಡಬಾರ್ದು. ಕಬ್ಬಿಣ ನಮಗೆ ಪೂಜೆಗೆ ಬರಲ್ಲ. ಹಾಗಾಗಿ ಮಣ್ಣಿನಿಂದ ಮಾಡಿರುವಂಥದ್ದು ಅಥವಾ ಮಣ್ಣಿನಿಂದ ಬಂದಿರುವಂಥ ಲೋಹಗಳಾಗಿರುವಂತಹ ಸ್ವರ್ಣ, ರಜತ
ಅಥವಾ ನಮಗೆ ತಾಮ್ರ ಇತ್ಯಾದಿ ಲೋಹಗಳನ್ನು, ಅಥವಾ ತಾಮ್ರವನ್ನು ಸೇರಿಸಿ ಮಾಡಿರುವಂತಹ ಹಿತ್ತಾಳಿ, ಅದು ಕೂಡ ತಾಮ್ರದಿಂದನೇ ಬರುವಂಥದ್ದು. ಈ ಲೋಹದಲ್ಲಿ ಮಾಡಿರುವಂತಹ ಕಳಶಗಳನ್ನು ಇಟ್ಟು ಆ ಕಳಶಕ್ಕೆ ದಾರವನ್ನು ಸುತ್ತಬೇಕು. ದಾರವನ್ನು, ಹೊಸದಾಗಿರುವಂತಹ ಹಸಿ ದಾರವನ್ನು ಸುತ್ತಿ ಅದರ ಒಳಗಡೆ ಕಂಠ ಪ್ರಮಾಣ ನೀರನ್ನು ಹಾಕಬೇಕು. ಅಂದರೆ ಚೊಂಬಿಗೆ ಒಂದು ಕಂಠ ಅಂತ ಇರುತ್ತೆ. ಆ ಕಂಠ ಭಾಗದಲ್ಲಿ ಕಂಠ ಇರುವಂಥ ಸುಮ್ಮನೆ ಅಲ್ಲ, ಅದು ಆ ಚೊಂಬಿಗೆ ಒಂದು ಪ್ರಮಾಣ ಹೇಳಿದೆ ಶಾಸ್ತ್ರದಲ್ಲಿ, ಕಂಠ ಪ್ರಮಾಣ ಅಂತ. ಅಂದ್ರೆ ಎಷ್ಟು ಪ್ರಮಾಣ ಇರಬೇಕು? ಕಂಠ ಅದ್ರ ಕುತ್ತಿಗೆ ಇರುತ್ತಲ್ಲ, ಚೊಂಬಿನ ಕುತ್ತಿಗೆವರೆಗೆ ನೀರನ್ನು ಹಾಕಿ ಅದರೊಳಗಡೆ ಪಂಚ ಪಲ್ಲವಗಳು ಮತ್ತೆ ತ್ವಕ್ ಅಂದ್ರೆ ಏನು? ತೊಗಟೆ ಅಂತ ಸಂಸ್ಕೃತದಲ್ಲಿ. ತೊಗಟೆ ಅಂದ್ರೆ ಯಾವ ಮರದ ತೊಗಟೆ? ಇವಾಗ ನಾವು ಬರೀ ಮಾವಿನ ಸೊಪ್ಪು ಇಡ್ತೀವಿ, ಮತ್ತೆ ಕೆಲವರು ಇನ್ನೂ ತುಂಬಾ ಬುದ್ಧಿವಂತರು ವಿಳ್ಯದೆಲೆ ಇಡೋದಕ್ಕೆ ಶುರು ಮಾಡಿದ್ದಾರೆ. ವಿಳ್ಯದೆಲೆ ಇಡಬಾರ್ದು. ಹೌದು, 5 ವಿಳ್ಯದೆಲೆ, 12 ಇಲ್ಲ, ವಿಳ್ಯದೆಲೆ ಇಡುವಂಥದ್ದು ಶಾಸ್ತ್ರ ಅಲ್ಲ. ವಿಳ್ಯದೆಲೆ ಕಳಶಕ್ಕೆ ಇಡೋದಕ್ಕೆ ಎಲ್ಲೂ ಹೇಳಿಲ್ಲ. ಮಾವಿನ ಸೊಪ್ಪು, ಹಲಸು, ಮತ್ತೆ ಅಮಲಕ್ಕಿ ಅಂದ್ರೆ ನೆಲ್ಲಿ, ಮತ್ತೆ ಬಸರಿ ಸೊಪ್ಪು ಅಂತ ಒಂದು ಬರುತ್ತೆ. ಅದೆಲ್ಲ ಅಂತಂದ್ರೆ ಕೆಲವರು ಅದೇ ಪಕ್ಷದಲ್ಲಿ ಅಶ್ವತ್ಥವನ್ನು ಕೂಡ ಇಡ್ತಾರೆ. ನಮ್ಮಲ್ಲಿ ತೆಲುಗಲ್ಲಿ ಒಂದು ಮೇ ರಾಜು ಅಂತ, ಅಂದರೆ ಮಾಮಿಡಿ ಚೆಟ್ಟು, ಆಮೇಲೆ ಮೇಡಿ ಚೆಟ್ಟು, ಇನ್ನೊಂದು ರಾ ಅಂತಂದ್ರೆ ರಾವಿ ಚೆಟ್ಟು, ಜುವಿ ಚೆಟ್ಟು, ಈ ರೀತಿ ಹೇಳ್ತಾರೆ. ಇದೆಲ್ಲ ಎಲ್ಲಿ ಸಿಗುತ್ತೆ? ಅಲ್ಲ, ಕನ್ನಡದಲ್ಲಿ ಹೇಳ್ತೀನಿ ಇದರದೆಲ್ಲ ಏನು ಅಂತ. ಈ ಪಂಚ ಪಲ್ಲವಗಳನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಇದು ಹೇಳಿರುವಂಥದ್ದು. ಮಾವಿನ ಎಲೆ, ಹಲಸಿನ ಎಲೆ, ಮತ್ತೆ ನೇರಳೆಯ ಎಲೆ, ಆಮೇಲೆ ಅಮಲಕ್ಕಿ ಅಂತಂದ್ರೆ ನೆಲ್ಲಿ, ಆಮೇಲೆ ಇನ್ನೊಂದು ಅಶ್ವತ್ಥವನ್ನ ಕೆಲವರು ಇಡ್ತಾರೆ. ಆಮೇಲೆ ಇನ್ನು ಕೆಲವರು ಮರಿ ಚೆಟ್ಟು ಅಂತಂದ್ರೆ ಆಲದ ಎಲೆಯನ್ನು ಕೂಡ ಇಡ್ತಾರೆ. ಒಟ್ಟು ಈ ಥರ 5 ಎಲೆಗಳನ್ನು ಹೇಳಿರುವಂಥದ್ದು. ಆ ಒಂದು ಎಲೆ ಮತ್ತೆ ಅದರ ತೊಗಟೆ, ಅದರ ಕುಡಿಯನ್ನ ಮತ್ತೆ ತೊಗಟೆಯನ್ನ ಒಳಗಡೆ ಹಾಕಬೇಕು ನೀರಿನ ಜೊತೆಗೆ. ಅದರ ಮೇಲೆ ತೆಂಗಿನಕಾಯಿನ ಶಿರಸ್ಸಿಗೆ ಪ್ರತೀಕವಾಗಿ ಇಡಬೇಕು. ಆ ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ ಇತ್ಯಾದಿಗಳನ್ನು ಹಚ್ಚಿ ಆ ನೀರಿನಲ್ಲಿ ಲಕ್ಷ್ಮಿ ಬರ್ತಾಳೆ. ತೆಂಗಿನಕಾಯಿಗೆ ಲಕ್ಷ್ಮಿ ಬರಲ್ಲ. ಫಸ್ಟ್ ಅದನ್ನು ತಿಳ್ಕೋಬೇಕು. ಅಂದರೆ ದೇವರನ್ನು ಆವಾಹನೆ ಮಾಡುವಂತಹ ಸ್ಥಾನಗಳಲ್ಲಿ ನೀರಲ್ಲಿ ಮಾತ್ರ ದೇವರನ್ನ ಆವಾಹನೆ ಮಾಡ್ಬೋದು. ಅದಕ್ಕೆ ನೀರು ಹಾಕಿ ದುಡ್ಡು ಹಾಕಬೇಕು ಅಂತಿಲ್ಲ, ಸ್ವರ್ಣವನ್ನ ಹಾಕಬೇಕು ಅಂತ ಹೇಳ್ತೀನಿ. ಕಳಶದ ಕೆಳಗಡೆ ಏನು ಅಕ್ಕಿಯನ್ನ ಹಾಕ್ತೀವಿ ಅದು ದೇವರ ಪಾದಗಳು. ಕಳಶದ ಚೊಂಬೆ ಏನಿರುತ್ತೆ ದೇವರ ದೇಹ. ತೆಂಗಿನಕಾಯಿ ಏನಿರುತ್ತೆ ದೇವರ ಶಿರಸ್ಸು. ನಮ್ಮ ದೇಹದ ಒಳಗಡೆ ಏನೇನಿರುತ್ತೆ? ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಮಜ್ಜ ಇರುತ್ತೆ, ಈ ರೀತಿ ಸಪ್ತ ಧಾತುಗಳು ಇರುತ್ತೆ. ಆ ಸಪ್ತ ಧಾತುಗಳ ಪ್ರತೀಕವಾಗಿ ನಾವು ಪಂಚಪಲ್ಲವ ತ್ವಕ್ ಅಂದರೆ ತೊಗಟೆಯನ್ನು ಮತ್ತು ಆ ಪಂಚಪಲ್ಲವಗಳನ್ನು ಕುಡಿಗಳನ್ನು ಹಾಕ್ತೀವಿ. ಇದಾದ ಮೇಲೆ ಪ್ರಾಣ ಇರುತ್ತಲ್ವ ದೇಹದಲ್ಲಿ, ಆ ಪ್ರಾಣ ಬರೋದು ಎಲ್ಲಿದೆ? ಹಿರಣ್ಯಂ ವೈ ಪ್ರಾಣ ಅಂತ ವೇದದಲ್ಲಿ ಹೇಳುವಂಥ ರೀತಿಯಲ್ಲಿ ಒಂದು ಬಂಗಾರವನ್ನು ಹಾಕೋರು. ಈಗ ಬಂಗಾರ ಅನ್ನುವಂಥದ್ದು ಬಂಗಾರವೇ ಕಾಸಾಗಿತ್ತು ಅವಾಗ ಆ ಕಾಲದಲ್ಲಿ. ಹಾಗಾಗಿ ಕಾಸನ್ನು ಹಾಕಿದ್ರೆ ಪ್ರಾಣ ಅಂತ. ಅಥವಾ ಯಾವುದಾದ್ರು ಒಂದು ಚಿನ್ನದ ಒಂದು ಕಾಯಿನನ್ನು ಅಥವಾ ಇದನ್ನು ಒಂದು ಹಾಕ್ಬೋದು. ಹಾಕಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಏನೇನು ಈ ರೀತಿ ಶಾಸ್ತ್ರೀಯವಾಗಿ ಕಳಶವನ್ನು ಇಟ್ಟು ಆ ಕಳಶಕ್ಕೆ ಒಂದು ವಸ್ತ್ರವನ್ನು ಖಡಾಖಂಡಿತವಾಗಿ ಹಾಕಲೇಬೇಕು. ಸೀರೆ ಉಡಿಸ್ಬೇಕಾ ಅಥವಾ ಇದು ನೆರಿಗೆ ತೆಗಿಬೇಕಾ? ಇದು ಒಂಥರ ವಿಚಿತ್ರವಾಗಿರುವಂತಹ ಪ್ರಶ್ನೆ. ಸೀರೆಯನ್ನು ಹಾಕಬೇಕು. ಯಾಕೆ ಅಂದರೆ ಸೀರೆ ಚರ್ಮಕ್ಕೆ ಪ್ರತೀಕ. ಸೀರೆ ಅಂತ ಮಾತ್ರ ಅಲ್ಲ, ಬಟ್ಟೆ ಚರ್ಮಕ್ಕೆ ಪ್ರತೀಕವಾಗಿರುವಂಥದ್ದು. ಹಾಗಾಗಿ ನಮ್ಮ ದೇಹವನ್ನು ಹೇಗಿದೆಯೋ ಅಲ್ಲಿ ಸಿಂಬಾಲಿಕ್ ಆಗಿ ನಾವು ಲಕ್ಷ್ಮಿಯ ದೇಹವನ್ನು ಇಡ್ತೀವಿ. ಸಿಂಬಾಲಿಕ್ ಅಂದರೆ ಸಾಂಕೇತಿಕವಾಗಿ ಇಟ್ಟ ಮೇಲೆ ಅಲ್ಲಿ ಆವಾಹನೆ ಮಾಡುವಂಥದ್ದು ಮಾತ್ರ ಮಂತ್ರ ಪುರಸರವಾಗಿ ಮಾಡ್ತೀವಿ. ನೋಡಿ, ಉದಾಹರಣೆಗೆ ಎಲ್ಲೋ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಹೆಸರಿಡಿದು ಕರೆದ ತಕ್ಷಣ ತಿರುಗ್ತೀವಿ ಹೀಗೆ ಅಲ್ವಾ? ಒಂದು ಹೆಸರು ನಮ್ಮನ್ನು ತಿರುಗಿಸುವಂತಹ ಶಕ್ತಿ ಇದೆ ಅಂತಾದರೆ ಒಂದು ಮಂತ್ರಕ್ಕೂ ಒಂದು ದೇವಿ ಚೈತನ್ಯವನ್ನು ಅಲ್ಲಿ ಆವಿರ್ಭವಿಸುವಂತಹ, ಆಕರ್ಷಿಸುವಂತಹ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಲಕ್ಷ್ಮಿಯ ಮಂತ್ರವನ್ನು ಹೇಳಿ ಆವಾಹನೆ ಮಾಡೋದು. ಏನೂ ಬರಲ್ಲ ನಮಗೆ ಮಂತ್ರ ಅಂತಂದರೆ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಅಂತಂದ್ರು ಸಾಕು. ಹೆಸರನ್ನ ಹೇಳೋದು ಮಹಾಲಕ್ಷ್ಮಿಯೈ ನಮಃ ಆವಾಹಯಾಮಿ ಅಂದರೆ ನೀನು ಇಲ್ಲಿ ಬಾಮ್ಮ ಅಂತ ಭಾವನೆ ಇಟ್ಟರೆ ಬರ್ತಾಳೆ. ಆ ಭಾವನೆಯನ್ನು ಇಟ್ಕೊಂಡು ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಆ ದೇವಿಗೆ ಷೋಡಶೋಪಚಾರ ಪೂಜೆ ಅಂತ ಅಂದರೆ ಧ್ಯಾನ, ಆವಾಹನ, ಪಾದ್ಯಾರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಉಪವೀತ, ಗಂಧ, ಅಕ್ಷತ, ಪುಷ್ಪ, ಧೂಪ, ದೀಪ, ನೈವೇದ್ಯ, ನಮಸ್ಕಾರ ಅಂತ ಒಂದು 16 ಉಪಚಾರಗಳು ಪೂಜೆ ಇರುತ್ತೆ. ಅದನ್ನು ಒಂದು ಮಾಡುವಂಥದ್ದು. ಆ ಪೂಜೆ ಗೊತ್ತಿಲ್ಲ ಅಂತಂದರೆ ಇವತ್ತು ನಮಗೆ ಮಾಧ್ಯಮದಲ್ಲಿ ಬೇಕಾದಷ್ಟು ಕಡೆ ಯೂಟ್ಯೂಬಲ್ಲಿ ಉಪಲಬ್ಧ ಇರುತ್ತೆ ಏನೇನು ಪೂಜೆಯನ್ನು ಮಾಡಬೇಕು ಅಂತ. ವಾಸ್ತವವಾಗಿ ಈ ರೀತಿ ಕಳಶವನ್ನು ಶಾಸ್ತ್ರೀಯವಾಗಿಟ್ಟು ಪೂಜೆಯನ್ನು ಮಾಡಬೇಕು. ಕಳಶದ ಹೊರಗಡೆ 2 ದೀಪವನ್ನು, ಅದರಲ್ಲೂ ಕೂಡ ತುಪ್ಪದ ದೀಪ ಮತ್ತು ಎಣ್ಣೆಯ ದೀಪ 2 ದೀಪವನ್ನು ಇಡಬೇಕು.
ಹಾಗಾಗಿ ನಮ್ಮಲ್ಲಿ ಇದು ಘೃತದೀಪೋ ಇನ್ನೂ ಭವೇತ್ ಒಂದು ದಕ್ಷಃ. ಕನ್ಫ್ಯೂಷನ್ ಇದೆ. ಎಣ್ಣೆಯ ದೀಪ, ತುಪ್ಪದ ದೀಪ ಎಲ್ರಿಗೂ ಗೊತ್ತು. ಎಣ್ಣೆಯ ದೀಪ ಅಂದ್ರೆ ಯಾವ ಎಣ್ಣೆಯನ್ನು ಹಾಕ್ಬೇಕು? ಎಳ್ಳೆಣ್ಣೆಯನ್ನೇ ಎಣ್ಣೆ ಅನ್ನುವಂತಹ ಶಬ್ದವೇ ನಮಗೆ ಬಂದಿರುವಂಥದ್ದು ಎಳ್ಳು ಅಂತಂದ್ರೆ ತಿಲ. ಮತ್ತೆ ಈ ಎಳ್ಳಿಗೆ ಹೊರತಾಗಿ ಬೇರೆ ಬೀಜಗಳಿಂದ ಬಂದಿರುವಂತಹ ಯಾವ ಎಣ್ಣೆಯೂ ನಮಗೆ ಪೂಜೆಗೆ ಬರಲ್ಲ. ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಮತ್ತು ಇನ್ಯಾವುದೇ ಎಣ್ಣೆ ಅಂದರೆ ಹೊಂಗೆ ಎಣ್ಣೆ ಆಗಿರ್ಬೋದು, ಹಿಪ್ಪೆ ಎಣ್ಣೆ ಆಗಿರ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇದನ್ನು ದೀಪ ಹಚ್ಚಲಿಕ್ಕೆ ಬರಲ್ಲ. ಹಾಗಾಗಿ ಈ ಪಂಚ ಆಯಿಲ್ಸು ಈ ರೀತಿ ಯಾವುದೋ ಹೊಸದಾಗಿರೋದು ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಶಾಸ್ತ್ರೀಯವಾಗಿ ಎಳ್ಳೆಣ್ಣೆ ಹೇಳಿರುವಂಥದ್ದು. ಹಾಗಾಗಿ ಚಿಕ್ಕ ದೀಪ ಹಚ್ಚಿದ್ರೂ ಪರವಾಗಿಲ್ಲ, ಶುದ್ಧವಾಗಿರುವಂಥ ಎಳ್ಳೆಣ್ಣೆ ದೀಪನೇ ಹಚ್ಚಬೇಕು. ಅಥವಾ ತುಪ್ಪದ ದೀಪ, ತುಪ್ಪದ ದೀಪದಲ್ಲೂ ಅಷ್ಟೇ. ತುಪ್ಪ ಎಮ್ಮೆಯಿಂದನೂ ಮಾಡ್ತಾರೆ, ಹಸುವಿಂದನೂ ಮಾಡ್ತಾರೆ. ಯಾವ ತುಪ್ಪ ಹಚ್ಚಬೇಕು ಅಂತ ಕೇಳ್ಬೋದು. ಹಸುವಿನಿಂದ ಮಾಡಿರುವಂತಹ ತುಪ್ಪವೇ ತಿನ್ನಲಿಕ್ಕೂ ಯೋಗ್ಯ, ಮತ್ತು ಪೂಜೆಗೆ ದೀಪ ಹಚ್ಚಲಿಕ್ಕೂ ಯೋಗ್ಯ. ಎಮ್ಮೆ ತುಪ್ಪ ತಿನ್ನಲಿಕ್ಕೆ ಶಾಸ್ತ್ರ ಪ್ರಮಾಣ ಇಲ್ಲ, ತಿನ್ನಬಾರ್ದು ಅಂತಿದೆ. ಹಾಗಾಗಿ ಹಸುವಿನಿಂದ ಮಾಡಿರುವಂತಹ ತುಪ್ಪದ ದೀಪ, ಎಳ್ಳು ಎಣ್ಣೆಯಿಂದ ಮಾಡಿರುವಂತಹ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು. ಹಚ್ಚಿ ದೇವರ ಮುಂದೆ ಕರ್ಮಕ್ಕೆ ಸಾಕ್ಷಿಯಾಗಿರುವಂಥದ್ದು ದೀಪ ಅಂತ. ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್, ಎಲ್ಲಿವರೆಗೆ ಈ ಕರ್ಮ ಸಮಾಪ್ತಿ ಆಗುತ್ತೋ ದೇವರು ನಮ್ಮನ್ನು ನೋಡ್ತಾ ಇರ್ತಾನ. ನಾವು ಮಾಡ್ತಿರುವಂಥ ಎಲ್ಲ ಕೆಲಸಕ್ಕೆ ಸಾಕ್ಷಿ ಯಾರು? ನಾವು ಈಗ ಏನು ಮಾತಾಡ್ತಾ ಇದ್ದೀವಿ, ಏನು ಕೆಲಸ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ಊಟ ಮಾಡ್ತೀವಿ, ಇದಕ್ಕೆಲ್ಲ ಸಾಕ್ಷಿ ಯಾರು ಅಂತಂದರೆ ಶಾಸ್ತ್ರ ಹೇಳುತ್ತೆ 2 ಸಾಕ್ಷಿ ಇದ್ದಾರಪ್ಪ, 2 ಕಣ್ಣುಗಳು ದೇವ್ರಿಗೆ. ಯಾರು ಅಂದರೆ ಸೂರ್ಯನಿಗೆ, ಸೂರ್ಯ ಮತ್ತು ಚಂದ್ರ ಅಂತ 2 ಕಣ್ಣುಗಳಂತೆ. ಸೋಮ ಸೂರ್ಯಾಗ್ನಿ ಲೋಚನ ಅಂತ, ಅದಕ್ಕೆ ದೇವರ ಕಣ್ಣುಗಳು ಸೂರ್ಯ ಚಂದ್ರರು ಅಂತ. ದೇವರ 2 ಕಣ್ಣುಗಳು ಸೂರ್ಯ ಚಂದ್ರರು ಅಂತ. ನೀವು ಯಾವುದೇ ದೇವರನ್ನು ನೋಡಿದ್ರು ಸೋಮ ಸೂರ್ಯಗಳನ್ನ ನೇತ್ರಗಳಿಗೆ ಹೋಲಿಸ್ತಾರೆ. ತಾಟಂಕ ಯುಗಲಿ ಭೂತ ತಪನೋಡುಪ ಮಂಡಲ ಅಂತ ಕಿವಿನಲ್ಲಿರುವಂತಹ ತಾಟಂಕಗಳಿಗೂ ಕೂಡ ಸೂರ್ಯಚಂದ್ರರನ್ನ ಹೋಲಿಸ್ತಾರೆ. ಇನ್ನೂ ಅನೇಕ ಕಡೆ ಸೂರ್ಯಚಂದ್ರನ ಹೇಳ್ತಾರೆ. ವಾಸ್ತವವಾಗಿ ದೇವರ 2 ಕಣ್ಣುಗಳು ಅಂತ. ಸೂರ್ಯನಿಗೆ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ ಅಂತ. ಹಾಗಾಗಿ ಶಿವನಿಗೆ, ಹಾಗಾಗಿ ಸೂರ್ಯ ಸೋಮ ಲೋಚನ ಅಂತ, ಸೂರ್ಯನನ್ನ ಮತ್ತು ಸೋಮನನ್ನ ಕಣ್ಣುಗಳಾಗಿ ಮಾಡ್ಕೊಂಡಿರ್ತಕ್ಕಂಥವನು ಅಂತ. ಹಾಗೆ 2 ಜ್ಯೋತಿಗಳು ಏನಕ್ಕೆ ಪ್ರತೀಕ ಅಂದರೆ, ಒಂದು ಸೂರ್ಯನಿಗೆ, ಒಂದು ಚಂದ್ರನಿಗೆ ಪ್ರತೀಕ. ಆ 2 ಜ್ಯೋತಿಗಳ ರೂಪದಲ್ಲಿ ನಾವು ಮಾಡುವಂಥ ಕರ್ಮಕ್ಕೆ ಸಾಕ್ಷಿಯಾಗಿರುವಂಥದ್ದು ದೀಪಗಳು ಅಂತ. ದೀಪ ಹಚ್ಚುವಂಥದ್ದು ಕರ್ಮ ಸಾಕ್ಷಿ ಮತ್ತು ಅವಿಘ್ನವನ್ನು ಉಂಟು ಮಾಡುವಂಥದ್ದು. ವಿಘ್ನಗಳನ್ನು ನಿವಾರಣೆ ಆಗಬೇಕು ಅಂತಂದರೆ ದೀಪಗಳನ್ನು ಚೆನ್ನಾಗಿರುವಂಥ ರೀತಿಯಲ್ಲಿ ಜ್ವಲನೆ ಮಾಡಬೇಕು. ದೀಪಗಳ ಬತ್ತಿಗಳು ಯಾವಾಗಲೂ ಕೂಡ ಪಶ್ಚಿಮಕ್ಕೆ ಅಥವಾ ಪೂರ್ವಕ್ಕೆ ಇರಬೇಕು. ಪೂರ್ವ ಪಶ್ಚಿಮದಲ್ಲೇ ದೀಪ ಹಚ್ಚುವಂಥದ್ದು. ಇನ್ನು ದಕ್ಷಿಣಕ್ಕೆ ದೀಪವನ್ನು ಹಚ್ಚಲ್ಲ ಸಾಧಾರಣ. ಅಥವಾ 5 ದೀಪಗಳು ಅಂತ ಹಚ್ಚಬೇಕಾದ್ರೆ ಅಲ್ಲಿ ಈ ಲೆಕ್ಕ ಇಲ್ಲ. ಅಲ್ಲಿ ದಕ್ಷಿಣಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ ಎಲ್ಲ ದಿಕ್ಕಿಗೂ ಹಚ್ತೀವಿ. ಈಶಾನ್ಯಕ್ಕೆ ಒಂದು ವಿಶೇಷವಾಗಿ ಹಚ್ತೀವಿ. ಆದರೆ ಸಾಧಾರಣವಾಗಿ ಒಂದು ದೀಪ ಒಂದೇ ಕಡೆ ಹಚ್ಚಬೇಕಾದ್ರೆ ನಾವು ದೀಪದ ಒಂದು ಬತ್ತಿಯನ್ನು ಪೂರ್ವಕ್ಕೆ ಇಡ್ತೀವಿ ಅಥವಾ ಪಶ್ಚಿಮಕ್ಕೆ ಇಡ್ಬೋದು. ಇದೆರಡನ್ನು ಕೂಡ ಇಟ್ಟು ದೀಪವನ್ನು, ತುಪ್ಪದ ದೀಪ, ಎಣ್ಣೆಯ ದೀಪವನ್ನು ಹಚ್ಚಿ ದೇವರ ಮುಂದೆ ದೇವಿಗೆ ಮಹಾಲಕ್ಷ್ಮಿಯನ್ನು, ಲಕ್ಷ್ಮಿಯ ಒಂದು ಮಂತ್ರಗಳಲ್ಲಿ, ಸ್ತೋತ್ರಗಳಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿ, ನಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಅಂತ ಹೇಳುವಂತಹ ಇಂದ್ರನಿಂದ ಕೃತವಾಗಿರುವಂತಹ ಲಕ್ಷ್ಮಿಯ ಅಷ್ಟಕ ಅದನ್ನು ಹೇಳಿ ಪೂಜೆಯನ್ನು ಮಾಡಿ, ನೈವೇದ್ಯವನ್ನು ವಿಶೇಷವಾಗಿ ಮಾಡಿ, ಆಮೇಲೆ ದೇವರಿಗೆ ಮಂಗಳಾರತಿಯನ್ನು ಮಾಡುವಂಥದ್ದು, ನಮಸ್ಕಾರವನ್ನು ಮಾಡುವಂಥದ್ದು, ಪ್ರಾರ್ಥನೆ ಮಾಡಬೇಕು. ನೋಡಿ, ಸಂಸ್ಕೃತದಲ್ಲಿ ಲಕ್ಷ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಗುರುತು, ಚಿಹ್ನೆ ಅಂತ. ಚಿಹ್ನೆ ಅಂದರೆ ಏನು ಅಂದರೆ ಈ ಸೃಷ್ಟಿಯ ಚಿಹ್ನೆಯೇ ಲಕ್ಷ್ಮಿ ಅಂತ. ಅಂದರೆ ಆಕಾರ ಅನ್ನುವಂಥದ್ದು ಏನಿದೆಯಲ್ವಾ, ಇದೆಲ್ಲ ನಿರಾಕಾರದ ಗುರುತು.